भूतं नन्दिगोत्रादिनायकं वृष्टिसूत्रकृतो वन्दे मरणाराध्यं जगद्गुरुं। ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠದ ಪವಿತ್ರ ಪರಿಸರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಜಗದ್ಗುರು ದಾರುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ನಿಮಿತ್ತ ಮಾಡಿಕೊಂಡು ಕ್ಷೇತ್ರನಾಥ ಜಗದ್ಗುರು ಮರಳಸಿದ್ದೇಶ್ವರ ಮಹಾಸ್ವಾಮಿಯ ಮಹಾರಥೋತ್ಸವ ಶಿಖರ ತೈಲಾಭಿಷೇಕ ಕಾರ್ಯಕ್ರಮ ಪವಿತ್ರ ಸಂದರ್ಭದಲ್ಲಿ ನಡೆದಿರುವಂತಹ ಈ ಸಮಾರಂಭದ ವೇದಿಕೆಯ ಸಮ್ಮುಖವನ್ನು ವಹಿಸಿರುವ ಲಕ್ಷ್ಮೇಶ್ವರದ ಹಿರೇವಡ್ಡರಹಟ್ಟಿಯ ಮುಷ್ಟೂರಿನ ಶ್ರೀಗಳವರೇ, ಸರ್ವಾಂತರ್ಯಾಮಿ ಚಿತ್ರತಂಡದ ಎಲ್ಲ ಕಲಾವಿದರೇ, ನಿರ್ದೇಶಕರ, ನಿರ್ಮಾಪಕರೇ, ನಿರಂಜನ ದೇವರ ಮನೆಯವರ, ವಿಶೇಷವಾಗಿ ಮಳೆಯ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಕುಳಿತುಕೊಂಡು ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸದ್ಭಕ್ತ ಬಂಧುಗಳೇ, ತಾಯಂದಿರೇ ಮತ್ತು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದಾರೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಇವತ್ತು ಮಧ್ಯ ಕರ್ನಾಟಕದ ಅತ್ಯಂತ ವೈಭವದ ಜಾತ್ರೆ ಮರುಳಸಿದ್ದೇಶ್ವರನ ಜಾತ್ರೆಯಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಲಕ್ಷಾಂತರ ಭಕ್ತರ ಸಮ್ಮುಖದೊಳಗೆ ಸ್ವಾಮಿಯ ರಥೋತ್ಸವ ಸಾಂಗ ಮಂಗಲವಾಗಿ ನಡೆದುಕೊಂಡು ಬಂದಿರುವಂಥದ್ದು. ಮೂಲಾಚಾರ್ಯ ದಾರುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ನಿಮಿತ್ತವಾಗಿ ಆ ರಥೋತ್ಸವ ನಡೆದಿರುವಂಥದ್ದು. ವಿಶೇಷವಾಗಿ ವೀರಶೈವ ಪರಂಪರೆಯಲ್ಲಿ ಜಗದ್ಗುರು ಪಂಚಪೀಠಗಳು ಅನಾದಿ ಕಾಲದಿಂದ, ಸನಾತನ ಕಾಲದಿಂದ ಭಾರತದ ಬಹುತೇಕ ಭಾಗಗಳಲ್ಲಿ ತಮ್ಮ ಅಸ್ತಿತ್ವವನ್ನ, ಅಸ್ಮಿತೆಯನ್ನ ಕಾಪಾಡಿಕೊಂಡು ಶ್ರೀಮದ್ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಅನ್ನುವಂತಹ ಪಂಚಪೀಠಗಳ ನಾಮಧೇಯದಿಂದ ಯುಗ ಯುಗಗಳಲ್ಲಿ ಅವತರಿಸಿ ಈ ಸನಾತನ ಪರಂಪರೆಯನ್ನ, ಸಾಮಾಜಿಕವಾದ ಕಾಳಜಿಯನ್ನ, ಶೈಕ್ಷಣಿಕವಾದ ಪ್ರಜ್ಞೆಯನ್ನ, ಆಧ್ಯಾತ್ಮಿಕವಾದಂತಹ ನೆಲೆಗಟ್ಟನ್ನ ಒದಗಿಸಿಕೊಂಡು ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ಉಜ್ಜಯಿನಿಯ ಸದ್ಧರ್ಮ ಪೀಠ 8ನೇ ಶತಮಾನಕ್ಕಿಂತ ಮುಂಚೆ ಮಧ್ಯಪ್ರದೇಶದ ಮಾಳವ ದೇಶದಲ್ಲಿರುವಂಥದ್ದು. ನಿಮಗೆಲ್ಲ ಗೊತ್ತದ, ವಿಶೇಷವಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಅಂದ್ರೆ ಜಗತ್ತಿನ ಮಧ್ಯಪ್ರದೇಶ. ಅದರಲ್ಲೂ ಉಜ್ಜಯಿನಿ ಅಂದ್ರೆ ಸೆಂಟರ್ ಪಾಯಿಂಟ್ ಅಂತ ಕರೀತಾರೆ. ಅಂದ್ರೆ ಜಗತ್ತಿನ ಮಧ್ಯಬಿಂದು ಯಾವುದಪ್ಪ ಅಂತ ಕೇಳಿದ್ರೆ ಅದು ಉಜ್ಜಯಿನಿನೇ. ಹಾಗಾಗಿ ಅಲ್ಲಿಂದ ಶುರುವಾದಂತಹ ಈ ಪೀಠದ ಚೈತ್ರ ಯಾತ್ರೆ ವಿಶೇಷವಾಗಿ 8ನೇ ಶತಮಾನದಲ್ಲಿ ಧರ್ಮಗಳ ನಡುವಿನ ಸಂಘರ್ಷ, ಆ ಒಂದು ತಾರಕಕ್ಕೇರಿ ಜಗದ್ಗುರು ಮರುಳಸಿದ್ಧರು ದಕ್ಷಿಣದ ಚೈತ್ರ ಯಾತ್ರೆಯನ್ನು ಕೈಗೊಂಡು ಕಾಲಾನಂತರದಲ್ಲಿ ಈ ಉಜ್ಜಯಿನಿಯೊಳಗ ಪೀಠ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಆ ನಂತರದೊಳಗ ಇಲ್ಲಿ ಜಗದ್ಗುರು ಮರುಳಸಿದ್ಧರ ಅದ್ಭುತವಾದ ಜಕಣಾಚಾರ್ಯ
ಕೆತ್ತನೆಯ ಕಟ್ಟಡದ ಒಂದು ದೇವ ಮಂದಿರವನ್ನ ನಾವು ನೋಡುತ್ತೇವೆ. ಅದರಲ್ಲೂ ಜಗದ್ಗುರು ಮರುಳ ಸಿದ್ಧರ ಸಂಜೀವಿನಿ ಸಮಾಧಿ ಜೊತೆಗೆ ಗೌರಿ ದೇವಿಯ ನಿವಾಸ ಸ್ಥಾನ, ವಿಶೇಷವಾಗಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರ ಒಂದು ಕಾರುಣ್ಯದ ಲಿಂಗಾಂಗ ಸಾಮರಸ್ಯದ ಗದ್ದುಗೆ, ಇವೆಲ್ಲವುಗಳು ಕೂಡ ಶ್ರೀಪೀಠದ ವೈಶಿಷ್ಟ್ಯತೆಯನ್ನ, ಪ್ರಾಮುಖ್ಯತೆಯನ್ನ, ಮಹತ್ವವನ್ನ ಸಾರ್ತಾ ಇದ್ದಾವೆ ಅನ್ನುವಂಥದ್ದು. ಇವತ್ತು ಲಕ್ಷಾಂತರ ಭಕ್ತರು ಆ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಮರುಳು ಸಿದ್ದೇಶ್ವರನಿಗೆ ತಮ್ಮ ಭಕ್ತಿ ಸಮರ್ಪಣೆಯನ್ನ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಸರ್ವಾಂತರ್ಯಾಮಿ ಅನ್ನುವಂಥ ಚಲನಚಿತ್ರ ತಂಡದ ಎಲ್ಲ ಒಂದು ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ನಟ ನಟಿಯರಿರ್ಬೋದು, ಸಹ ಕಲಾವಿದರಿರ್ಬೋದು, ಇವರೆಲ್ಲರೂ ಕೂಡ ಸೇರಿಕೊಂಡು ಉಜ್ಜಯಿನಿಯ ಸದ್ಧರ್ಮ ಪೀಠದಲ್ಲಿ ಆ ಚಲನಚಿತ್ರದ ಟೀಸರ್ನ ಬಿಡುಗಡೆ ಮಾಡತಕ್ಕಂಥ ಟ್ರೈಲರ್ ಅನ್ನ ಬಿಡುಗಡೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಚಿತ್ರತಂಡ ಉಜ್ಜಯಿನಿಗೆ ಬಂದು ರಥೋತ್ಸವದಲ್ಲಿ ಭಾಗಿಯಾಗಿ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ತಮ್ಮ ಅಭಿನಯವನ್ನ ಜೊತೆಗೆ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಈ ವೇದಿಕೆಯಿಂದ ಸರ್ವಾಂತರ್ಯಾಮಿ ಚಿತ್ರತಂಡಕ್ಕೆ ಅತ್ಯಂತ ಹೃದಯ ನಾವಾದ್ರೂ ಕೂಡ ಆಶೀರ್ವಾದವನ್ನ ಮಾಡುತ್ತೇವೆ. ಚಲನಚಿತ್ರ ಯಶಸ್ವಿಯಾಗಲಿ, ನೋಡುಗರ ಮನವನ್ನ ಗೆಲ್ಲಲಿ, ಪ್ರೇಕ್ಷಕರ ಒಂದು ಆಶೋತ್ತರಗಳನ್ನ ಪೂರೈಸಿ ಅವರ ಒಂದು ಸಂದೇಶ ಆ ಚಿತ್ರದಲ್ಲಿ ಏನಿದೆ, ಆ ಮೊಬೈಲ್ ಬಳಕೆ ಹೆಚ್ಚಾಗಿರತಕ್ಕಂಥದರ ಕುರಿತಾಗಿ ಅದರ ಹಾನಿಯನ್ನ, ಅದರ ವಿಚಾರಗಳನ್ನ ಅತ್ಯಂತ ವಿಶದವಾಗಿ ಆ ಚಲನಚಿತ್ರದಲ್ಲಿ ತೋರಿಸುವಂತ ಬಹುದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಚಲನಚಿತ್ರ ತಂಡಕ್ಕೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ, ವಿಶೇಷವಾಗಿ ಹಾರೈಕೆಗಳನ್ನ ಹಾರೈಸೋದಕ್ಕೆ ಬಯಸ್ತೇವೆ. ಅದು ಯಶಸ್ವಿಯಾಗಲಿ ಎನ್ನುವಂತ ಮಾತನ್ನು ಕೂಡ ಹಾರೈಸಿ, ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು, ನಮ್ಮ ಮುಷ್ಟೂರು ಸ್ವಾಮೀಜಿಯವರು ಇರ್ಬೋದು, ಹಾಗೆ ಲಕ್ಷ್ಮೇಶ್ವರ ಶ್ರೀಗಳವರು ಇರ್ಬೋದು, ಅದರ ಜೊತೆಗೆ ನಮ್ಮ ಹಿರಿಯ ವಡ್ಡರಟ್ಟೆ ಶ್ರೀಗಳಿರ್ಬೋದು, ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಇವತ್ತು ಕಾಶಿ ಜಗದ್ಗುರುಗಳವರು ಅನಿರೀಕ್ಷಿತವಾಗಿ ಶ್ರೀಪೀಠಕ್ಕೆ ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿತ್ತು, ದೂರದ ಬೆಂಗಳೂರಿನಿಂದ ಆಗಮಿಸಿರುವ ಕಾರಣಕ್ಕಾಗಿ ಪೀಠದಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ಅವರು ಕೂಡ ರಥೋತ್ಸವದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲ ಆಶೀರ್ವಾದಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದವು ಕೂಡ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ನಾಳೆ ಶಿಖರ ತೈಲಾಭಿಷೇಕ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತದೆ, ಪ್ರಪಂಚದಲ್ಲಿಯೇ ಒಂದು ಅಪರೂಪದ ವಿಶಿಷ್ಟವಾದ ಆಚರಣೆ ಜಗತ್ತಿನಲ್ಲಿ ಎಲ್ಲಾದರೂ ನಡೆಯೋದಾದ್ರೆ ಅದು ಉಜ್ಜಯಿನಿಯ ಮಹಾಪೀಠದಲ್ಲಿ ನಡೀತದೆ. ಸಾಮಾನ್ಯವಾಗಿ ಎಣ್ಣೆಯನ್ನ ದೀಪಕ್ಕೆ ಹಾಕ್ತಾರೆ, ಎಣ್ಣೆಯನ್ನ ದೇವರ ಮೂರ್ತಿಗಳಿಗೆ ಲೇಪನ ಮಾಡ್ತಾರೆ. ಆದರೆ ಸಾವಿರ ಲೀಟರ್ ಎಣ್ಣೆಯನ್ನ ದೇವಸ್ಥಾನದ, ಮಂದಿರದ, ಕಳಸ, ಗೋಪುರ, ಒಂದು ಶಿಖರಕ್ಕೆ ಅಭಿಷೇಕ ಮಾಡತಕ್ಕಂತ ಅಪರೂಪದ ಕಾರ್ಯ ಎಲ್ಲಾದ್ರೂ ನಡೆಯೋದಾದ್ರೆ ಅದು ಉಜ್ಜಯಿನಿಯೊಳಗೆ ನಡೀತದ ಅನ್ನುವಂಥದ್ದು, ಶನೇಶ್ವರ ದೋಷ ನಿವಾರಣೆಯ ಕಾರಣಕ್ಕಾಗಿ ಅನ್ನುವಂಥದ್ದು ಒಂದು ಕಡೆಗೆ. ಆದರೆ ಜರ್ಮಲೆಯ ಪಾಳೆಗಾರರಿಗೆ ಇರುವಂತ ಶಾಪ ವಿಮೋಚನೆಗೆ ಜಗದ್ಗುರು ಮರುಳ ಸಿದ್ಧರು ಆದೇಶ ಮಾಡಿದ ಕಾರಣಕ್ಕಾಗಿ ಕೂಡ ಈ ತೈಲಾಭಿಷೇಕ ನಡೀತಿದೆ ಅನ್ನುವಂಥ ಪ್ರತೀತಿ ಇರುವಂಥದ್ದು. ಒಟ್ಟಾರೆಯಾಗಿ ಏನೇ ಇತಿಹಾಸ ಇದ್ರೂ ಕೂಡ ಆ ಒಂದು ಪರಂಪರೆ ಸನಾತನ ಕಾಲದಿಂದ ನಡೆದುಕೊಂಡು ಬಂದಿರುವಂತದ್ದನ್ನ ನಾಳೆಯ ದಿನ ನೀವೆಲ್ಲರೂ ಕೂಡ ಲಕ್ಷಾಂತರ ಭಕ್ತರು ಈ ಪೀಠಕ್ಕೆ ಬರತಕ್ಕಂತ ಹಿನ್ನೆಲೆಯೊಳಗೆ ಅವರು ತರುವಂತದ್ದು ಎಣ್ಣೆಯನ್ನೇ ತೆಗೆದುಕೊಂಡು ಬಂದು ಸ್ವಾಮಿಗೆ ಅಭಿಷೇಕದ ರೂಪದಲ್ಲಿ ಅರ್ಪಣೆ ಮಾಡತಕ್ಕಂತ ಕಾರ್ಯಕ್ರಮ ಇರುವಂತದ್ದು. ನಾಳೆಯೂ ಕೂಡ ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗರಿ ಅನ್ನುವಂಥದ್ದು. ವಿಶೇಷವಾಗಿ ಈ ಒಂದು 2 ದಿನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅನೇಕ ಗ್ರಾಮಗಳ ಭಕ್ತರು ಮಾಡಿದ್ದಾರೆ. ಬಹುಶಃ ಉಜ್ಜಯಿನಿಯ ಸುತ್ತಮುತ್ತಲಿನ ಒಂದು 50 ರಿಂದ 60 ಗ್ರಾಮಗಳ ಜನತೆ, ಸದ್ಭಕ್ತರು, ತಾಯಿಂದರು ರೊಟ್ಟಿ ಮತ್ತು ಕಟ್ಟಿಗೆಯನ್ನ ಈ ಪೀಠಕ್ಕೆ ಸಮರ್ಪಣೆ ಮಾಡೋದರ ಮುಖಾಂತರವಾಗಿ ಲಕ್ಷಾಂತರ ಭಕ್ತರ ದಾಸೋಹಕ್ಕೆ ನೀವೆಲ್ಲರೂ ಕೂಡ ಆ ಭಕ್ತಿಯ ಸೇವೆಯನ್ನ ಮಾಡಿದಿರಿ. ಆ ರೊಟ್ಟಿ ಮತ್ತು ಕಟ್ಟಿಗೆಯನ್ನ ಅರ್ಪಣೆ ಮಾಡಿದ ಎಲ್ಲ ಗ್ರಾಮಗಳ ಭಕ್ತರಿಗೆ ವಿಶೇಷವಾದ ಅನಂತ ಸನ್ಮಂಗಲಗಳನ್ನ ಈ ಸಂದರ್ಭದಲ್ಲಿ ನಾವಾದ್ರೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ. ಇನ್ನು ಅನೇಕ ಜನ ತಮ್ಮ ಪಾಲಿನ ಸೇವೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಮರುಳ ಸಿದ್ಧ ಅಂದ್ರೆ ಯಾವುದೇ ಜಾತಿ, ಭೇದ, ಜನಾಂಗದ ತಾರತಮ್ಯಗಳಿಲ್ಲದೆ ಇರತಕ್ಕಂಥ ಕುಲದೈವ. ಯಾಕೆಂತ ಕೇಳಿದ್ರೆ ಸದ್ಧರ್ಮ ಪೀಠ ಅನ್ನುವಂಥ ಹೆಸರಿನೊಳಗನೆ
ಸರ್ವಧರ್ಮ ಸಮನ್ವಯ ಪೀಠ ಅನ್ನುವಂತಹ ನಾಮದ ಅರ್ಥ ಇರುವಂತಹ ಈ ಕ್ಷೇತ್ರ ಎಲ್ಲ ಜನರಿಗೂ ಕೂಡ ಆರಾಧ್ಯ ದೈವವಾಗಿ, ಕುಲದೈವವಾಗಿ, ಮನೆತನದ ದೇವರಾಗಿ ಇರುವಂತದ್ದು. ಆ ಹಿನ್ನೆಲೆಯೊಳಗ ಎಲ್ಲರೂ ಕೂಡ ಜಾತಿ ಮೀರಿದ ಪ್ರೀತಿಯನ್ನ ಈ ಪೀಠಕ್ಕೆ, ಸ್ವಾಮಿಗೆ ಸಲ್ಲಿಸುವಂತದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಕೂಡ ಯಾವಾಗ್ಲೂ ಹೇಳ್ತಾ ಇರ್ತೇವೆ, ಎಲ್ಲ ಜನರು ಕೂಡ ಮರಳು ಸಿದ್ಧನ ಮಕ್ಕಳು ಅನ್ನುವಂತ ಭಾವದೊಳಗ ನಾವಾದ್ರೂ ಕೂಡ ಹೇಳ್ತಾ ಇರುವಂತದ್ದನ್ನ ನೀವೆಲ್ಲ ಕೇಳಿದಿರಿ. ಆ ಹಿನ್ನೆಲೆಯೊಳಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ರಿ. ವಿಶೇಷವಾಗಿ ನಾಳೆ ಸಂಜೆನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ, ನಮ್ಮ ಸರ್ವಾಂತರ್ಯಾಮಿ ಚಿತ್ರತಂಡದ ಎಲ್ಲ ಕಲಾವಿದರು ಬಹಳ ಉತ್ತಮವಾಗಿ ರಿತೇಶ್ ಅವರಿರ್ಬೋದು, ಜೊತೆಗೆ ನಮ್ಮ ಸಂಜನಾ ದ್ವಿವೇದಿ ಇರ್ಬೋದು, ಹಾಗೆ ಮಹಿರಾ ಅವರಿರ್ಬೋದು, ಇನ್ನು ಅನೇಕರು ತಮ್ಮ ಪಾಲಿನ ಸೇವೆಯನ್ನ ಮಾಡಿದ್ದಾರೆ. ಬಹಳಷ್ಟು ಚೆನ್ನಾಗಿ ರಿತೇಶ್ ಅವರ ಧ್ವನಿಯನ್ನು ನೀವೆಲ್ಲ ಕೇಳ್ತಾ ಇರ್ತೀರಿ. ನಕ್ಕು ಬಿಡ್ರಿ ಅನ್ನುವಂತ ಅನೇಕ ಧ್ವನಿಗಳನ್ನ, ಎಲ್ಲ ರಾಜಕಾರಣಿಗಳ ಧ್ವನಿಗಳನ್ನ, ಎಲ್ಲ ಸಿನಿಮಾ ನಟರ ಧ್ವನಿಗಳನ್ನ ಅನುಕರಣೆ ಮಾಡತಕ್ಕಂಥದ್ದು. ಬಹುಶಃ ಅದ್ರಲ್ಲಿ ಅವ್ರ ಮುಖ ಕಾಣೋದಿಲ್ಲ, ಅವ್ರ ಧ್ವನಿ ಚೆನ್ನಾಗಿ ಬರ್ತಿರ್ತದೆ. ಆದ್ರೆ ಇವತ್ತು ಅವರನ್ನ ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಿದಿರಿ. ಒಳ್ಳೆಯ ಕಲಾವಿದರಿದ್ದಾರೆ, ಒಳ್ಳೆಯ ನಟರಿದ್ದಾರೆ. ಆ ಎಲ್ಲ ಚಲನಚಿತ್ರ ವಿಕ್ಟರಿ ವಾಸು ಅವರಿದ್ದಾರೆ, ಆಟೋ ನಾಗರಾಜ್ ಅವರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನ, ಜೊತೆಗೆ ಬಾಲನಟಿ ಮಹಿರಾ ಅವರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ, ಶುಭವಾಗ್ಲಿ, ಆ ಚಿತ್ರತಂಡಕ್ಕೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನುವಂತ ಮಾತನ್ನ ಹಾರೈಸಿ ಬಂದಂತ ನೀವೆಲ್ಲರೂ ಕೂಡ ಇಂಥ ಮಳೆಯ ಸಂದರ್ಭದಲ್ಲೂ ಇದು ಮಳೆ ಪೀಠ. ಸಾಮಾನ್ಯವಾಗಿ ಒಂದು ಮಾತದ ವಾಡಿಕೆ ಏನಪ್ಪಾ ಅಂದ್ರೆ, ರಥೋತ್ಸವದ ಸಂದರ್ಭದಲ್ಲಾಗ್ಲಿ ಅಥವಾ ತೈಲಾಭಿಷೇಕದ ಸಂದರ್ಭದಲ್ಲಾಗ್ಲಿ ಮಳೆ ಬಂತಪ್ಪ ಅಂತ ಕೇಳಿದ್ರೆ ಈ ವರ್ಷ ಈ ಭಾಗದೊಳಗ ಒಳ್ಳೆಯ ಮಳೆ ಬೆಳೆ ಆಗ್ತದ ಅನ್ನುವಂಥದ್ದು ಎಲ್ಲರ ನಂಬಿಕೆ ಇರತಕ್ಕಂಥದ್ದು. ನಾವಾದ್ರೂ ಕೂಡ ಆ ಮರಳು ಸಿದ್ಧನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಈ ಭಾಗದ ರೈತರಿಗೆ. ಯಾಕಂದ್ರೆ ಮಳೆಯನ್ನೇ ಆಶ್ರಯಿಸಿದಂತಹ ರೈತರು ಈ ಭಾಗದ ರೈತರು. ಹಾಗಾಗಿ ಒಳ್ಳೆಯ ಮಳೆಯನ್ನ ಆ ಮರಳು ಸಿದ್ದೇಶ್ವರ ಕರುಣಿಸಿ ಈ ಭಾಗದ ರೈತರಿಗೆ ಅಂತರ್ಜಲದ ಮಟ್ಟ ಇರಬಹುದು, ಒಳ್ಳೆಯ ಬೆಳೆ ಇರಬಹುದು, ಆ ಬೆಳೆಗೆ ತಕ್ಕ ಮಾರುಕಟ್ಟೆ ಬೆಲೆ ಇರಬಹುದು, ಅದನ್ನ ನೀಡುವಂತ ಸೌಭಾಗ್ಯವನ್ನ ಆ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅನ್ನುವಂತ ಮಾತನ್ನ ಹಾರೈಸಿ ಆಶೀರ್ವದಿಸಿ ಎಲ್ಲ ಕಾರ್ಯಕ್ರಮಗಳಿಗೆ ಧ್ವನಿಯಾದ ಸೇವೆ ಮಾಡಿದ ಸರ್ವರಿಗೂ ಕೂಡ ಶುಭವನ್ನ ಹಾರೈಸಿ, ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಆರಕ್ಷಕ ಬಳಗ ಇರ್ಬೋದು, ಪತ್ರಿಕಾ ಬಳಗ ಇರ್ಬೋದು, ನಮ್ಮ ಆಯಗಾರರು ಇರ್ಬೋದು, ಪೀಠದ ಎಲ್ಲ ಆಯಗಾರರು, ಪೂಜಾರಿಂದ ಹಿಡಿದು ಪ್ರತಿಯೊಬ್ಬ ಆಯಗಾರರು ಕೂಡ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನ ಅನವರತವಾಗಿ ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಆ ಎಲ್ಲ ಆಯಗಾರರಿಗೂ ಕೂಡ ಸೇರಿದಂತ ಸಮಸ್ತರಿಗೂ ಕೂಡ ಆ ಭಗವಂತ ಸುಖ ಸಂಪತ್ತು, ಆಯುಷ, ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಕರುಣಿಸಲಿ ಎನ್ನುವಂತ ಮಾತನ್ನು ಹಾರೈಸಿ, ನಮ್ಮ ರವಿ ಜೊತೆಗೆ ನಟರಾಜ್ ಈ ಎಲ್ಲ LED ವ್ಯವಸ್ಥೆ ಇರಬಹುದು ಅದೆಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಗಳೂರಿನ ರವಿ ಮತ್ತು ಸುರೇಶ್ ಅಪ್ಪ ಮಗ ಆ ಪೆಂಡಾಲ್ ವ್ಯವಸ್ಥೆನ ಈ ಧ್ವನಿವರ್ಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪಲ್ಲವಿ ಆಡಿಯೋಸ್ನ ಸಂತೋಷ್ ಉತ್ತಮವಾದ ಸಾಹಿತ್ಯವನ್ನು ರಚನೆ ಮಾಡಿ ಭೀಮಣ್ಣ ಗಜಾಪುರ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಇವತ್ತು ಹೊರತಂದಿದ್ದಾರೆ. ಒಟ್ಟಾರೆಯಾಗಿ ಅವರಿವರೆನ್ನದೆ ಸರ್ವರಿಗೂ ಕೂಡ ಸನ್ಮಂಗಲವನ್ನ ಹಾರೈಸಿ ಅನುಗ್ರಹಿಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಬಹುಶಃ ಇಷ್ಟು ವರ್ಷಗಳ ಕಾಲ ಎಷ್ಟು ಜನ MLA ಆಗಿ ಹೋಗಿದಾರೋ ಗೊತ್ತಿಲ್ಲ. ಆದ್ರೆ ಈ ವರ್ಷ ಅವರು ಎಲ್ಲರೂ ಮೆಚ್ಚುವಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ತೇರು ಬೀದೆ ಇಷ್ಟು ಸುಂದರವಾದ ಬಹಳ ವಿಶಾಲವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ಇವತ್ತು ಸ್ವಾಮಿಯ ರಥ ಒಂದು ರಾಜಮಾರ್ಗದಲ್ಲಿ ಸಾಗುವಂತಹ ಕಾರ್ಯವನ್ನ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರಲ್ಲ. ಒಂದು ಜೋರಾದ ಚಪ್ಪಾಳೆ ತಟ್ಟಿ ಆ ಶಾಸಕರಿಗೆ ಅಭಿನಂದನೆಗಳು ನೀವೆಲ್ಲರೂ ಕೂಡ ಸಲ್ಲಿಸಬೇಕು. ಒಳ್ಳೆಯ ವ್ಯಕ್ತಿ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಿಂಬಳಿಗೆ ರಸ್ತೆ ಇರಬಹುದು, ಕೂಡ್ಲಿಗೆ ರಸ್ತೆ ಇರಬಹುದು, ಅನೇಕ ಕಾರ್ಯಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಶೀಲ ಒಂದು ಹಸನ್ಮುಖಿ ವ್ಯಕ್ತಿತ್ವ ನಮ್ಮ ಶಾಸಕರಿಗಿದೆ. ಇವತ್ತು ಕೂಡ ರಥೋತ್ಸವದಲ್ಲಿ ಭಾಗಿಯಾಗಿದ್ರು, ನಾಳೆನೂ ಕೂಡ ಬರ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ, ನಾಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗಿಯಾಗ್ರಿ ಅನ್ನುವಂತ ಮಾತನ್ನ ತಿಳಿಯಪಡಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಅಷ್ಟೇ ಅಲ್ಲ, ಈಗೇನ್ ನೀವು ಕೂತಿದ್ದೀರಲ್ಲ, ಇದೇನು ತೇರು ನಿಲ್ಲುವಂತ ಜಾಗ ಅಂತ ಕರಿತೀವಲ್ಲ, ಇದನ್ನು ಕೂಡ CC ರಸ್ತೆ ಕೇವಲ 15-20 ದಿವಸಗಳಲ್ಲಿ ಶಾಸಕರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಪ್ರಯತ್ನ ಅವರ ವಿಶೇಷವಾಗಿರುವಂತದ್ದು ಅನ್ನುವಂಥದ್ದನ್ನು ತಿಳಿಯಪಡಿಸಿ ನಮ್ಮ ಆಶೀರ್ವಚನವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.